ಜೊತೆಗೆ ರಂಗನಾಥ್ ಸರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಆಪರೇಷನ್ ವೆಪನ್ಸ್ ಕುರಿತಾಗಿ ಒಂದಷ್ಟು ಡೀಟೇಲ್ಸ್ ಕೊಟ್ಬಿಟ್ಟು ಆಮೇಲೆ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀವಿ ಸರ್. ಡನ್. ಓಕೆ, ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ಭಾರತವು ಅನೇಕ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಕ್ಷಿಪಣಿಗಳನ್ನು ಬಳಕೆ ಮಾಡಿದೆ. ಪಾಕಿಸ್ತಾನಕ್ಕೆ ಚೀನಾ ನೀಡಿದ JF-17 ಫೈಟರ್ ಜೆಟ್ ಒಂದು ಯುದ್ಧ ವಿಮಾನವನ್ನು ಕೂಡ ಹೊಡೆದುರುಳಿಸಲಾಗಿದೆ. ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯ್ಯದ್ ಮಸೂದ್ ಅಜರ್ಗೆ ಸಂಬಂಧಿಸಿದ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ಲಾ, ಮುಜಾಹಿದೀನ್ ಉಗ್ರ ಅಡಗುತಾಣಗಳನ್ನು ಉಡೀಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ಗೆ ಯಾವೆಲ್ಲ ಅಸ್ತ್ರವನ್ನ ಬಳಕೆ ಮಾಡಲಾಯಿತು ನೋಡೋಣ. ಓಕೆ, ಕ್ವಿಕ್ ಆಗಿ ನೋಡ್ಬಿಡೋದಾದ್ರೆ ರಫೇಲ್ನ ಸ್ಕಾಲ್ಫ್ ಕ್ರೂಸ್ ಕ್ಷಿಪಣಿಯನ್ನು ಇದರಲ್ಲಿ ಬಳಕೆ ಮಾಡಲಾಗಿರೋದು. ರಫೇಲ್ ಜೆಟ್ನಲ್ಲಿ ಅಳವಡಿಸಲಾಗಿರುತ್ತೆ. ಸೊ ಹಾಗೆ ನೋಡಿದ್ರೆ ನಾವು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಸರ್ ಹೇಳ್ತಾರೆ, GPS ಮೂಲಕ ಸೂಕ್ತ ಸ್ಥಳ ತಲುಪುತ್ತೆ, ಬಂಕರ್ ಮತ್ತು ಬಲವಾದ ಗುರಿ ಭೇದಿಸಬಲ್ಲದು, ಗಂಟೆಗೆ 450 ಕಿಲೋಮೀಟರ್ ಚಲಿಸುತ್ತೆ. ಇದು 450 ಕಿಲೋಮೀಟರ್ ಟಾರ್ಗೆಟ್, ಅದು ಗಂಟೆಗಲ್ಲ, 450 ಕಿಲೋಮೀಟರ್ಲ್ಲಿ ಹೋಗಿ ಹೊಡೆಯುವಂಥ ಇದು. ಇನ್ನು ಹ್ಯಾಮರ್ ಸ್ಮಾರ್ಟ್ ಬಾಂಬು, ಸೊ ಆಕಾಶದಿಂದ ನೆಲದ ನುಗ್ಗಿಸಬಹುದು, 70 ಕಿಲೋಮೀಟರ್ ಟಾರ್ಗೆಟ್ ಅನ್ನ ಇದು ರೀಚ್ ಆಗುವಂಥದ್ದು. ಬಂಕರ್ ಮತ್ತು ಬಹುಮಡಿ ಕಟ್ಟಡ ಒಡೆಯುವಂತಹ ಸಾಮರ್ಥ್ಯ ಇದಕ್ಕಿದೆ. ಕಡಿಮೆ ಎತ್ತರ ಮತ್ತು ಪರ್ವತ ಪ್ರದೇಶಗಳಲ್ಲಿ ಇದು ದಾಳಿ ಮಾಡಬಲ್ಲದು. ಇನ್ನು ಕಾಮೇಜ್ ಕೇಜ್ ಡ್ರೋನ್, ಇದು ಮಾನವರಹಿತ ವೈಮಾನಿಕ ಶಸ್ತ್ರಾಸ್ತ್ರ, ಏಕಬಳಕೆ ಆತ್ಮಹತ್ಯೆ ಡ್ರೋನ್. ಇದು ಆದೇಶ ಬಂದ ಕೂಡಲೇ ಶತ್ರು ನೆಲೆ ಮೇಲೆ ದಾಳಿಯನ್ನ ಮಾಡುತ್ತೆ, ನಿಗದಿತ ಸ್ಥಳ ಮೇಲೆ ಸ್ಫೋಟಗೊಂಡು ನಾಶವನ್ನ ಮಾಡುವಂತ ಸಾಮರ್ಥ್ಯವನ್ನ ಇದು ಹೊಂದಿದೆ. ಸರ್, ಇತಿಹಾಸದಲ್ಲೇ ಅತ್ಯಾಧುನಿಕ ಉಪಕರಣಗಳನ್ನ ಬಳಕೆ ಮಾಡೋ ಮೂಲಕವಾಗಿ ಈ ದಾಳಿಯನ್ನ ಮಾಡಲಾಗಿದೆ ಅಂತಾರೆ ಸರ್. ನೀವೇ ಹೇಳೋದಾದ್ರೆ ಸರ್. ಇಲ್ಲ, ನಂಗೆ ಅನ್ಸಲ್ಲ. ಇದಕ್ಕಿಂತ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳು ಈ ಪ್ರಪಂಚದಲ್ಲಿ ಇದೆ. ಇವೇ ಅತ್ಯಂತ ಅತ್ಯಾಧುನಿಕ ಅಂತ ಏನಲ್ಲ ಇದು. ಬಟ್ ನಾವ್ ಇಲ್ಲಿವರೆಗೂ ಬಯಸಿರುವ ನಮ್ಮ ಬಳಕೆ ಶಸ್ತ್ರಾಸ್ತ್ರ ಬತ್ತಳಿಕೆಯಲ್ಲಿರುವುದರಲ್ಲಿ ಇವು ಪ್ರಮುಖವಾದ ಅಸ್ತ್ರಗಳು. ಈ ಎರಡು ಅಸ್ತ್ರಗಳೇ ನಮ್ಮ ಅಂತಿಮ ಅಸ್ತ್ರಗಳು ಅನ್ನೋದಾದ್ರೆ ನಿಮ್ಮಿಬ್ಬರಿಗೂ ಇವತ್ತು ಹೇಳ್ತೀನಿ, ನಮ್ಮಷ್ಟು ಮೂರ್ಖತನದ ಯುದ್ಧ ತಯಾರಿ ಇನ್ನೊಂದಿಲ್ಲ ಅಂತ ಅರ್ಥ. ಯಾವತ್ತು ಯಾವುದೇ ಒಬ್ಬ ವೈರಿ ನಾಶದಲ್ಲಿ ನಾನು ನನ್ನ ಬಳಿ ಇರುವಂತಹ ಬ್ರಹ್ಮಾಸ್ತ್ರವನ್ನ ಮೊದಲಿಗೆ ಪ್ರಯೋಗ ಮಾಡಲ್ಲ. ನನ್ನ ಬಳಿ ಇರುವ ಸಣ್ಣ ಪುಟ್ಟ ಅಸ್ತ್ರಗಳನ್ನೆಲ್ಲ ಮುಗಿಸ್ಕೋತೀವಿ, ಆಮೇಲೆ ಬ್ರಹ್ಮಾಸ್ತ್ರದ ರೂಪವನ್ನ ಅವ್ರಿಗೆ ತೋರಿಸ್ಬೇಕು ನಾವು. ಹಾಗಾಗಿ ಈ ಎರಡೂ ಇವತ್ತಿನ ಆಪರೇಷನ್ಸ್ಗೆ ಹೆಲ್ಪ್ ಆಗೋ ರೀತಿಯ ಉತ್ತಮ ಶಸ್ತ್ರಾಸ್ತ್ರಗಳು ಅನ್ನೋದನ್ನ ಬಿಟ್ರೆ ಇವೇ ಅಂತಿಮ ಅಂತ ನಾನು ಪರಿಗಣಿಸಿಲ್ಲ ಅಥವಾ ಪರಿಗಣಿಸುವುದೂ ಇಲ್ಲ. ಹಾಗಾಗಿ ಇವತ್ತು ಏನು ಬೇಕೋ, ದಿ ಸೆಲೆಕ್ಷನ್ ಆಫ್ ವೆಪನ್ ಈಸ್ ಆಸ್ ಇಂಪಾರ್ಟೆಂಟ್ ಇನ್ ಎ ವಾರ್ ದ್ಯಾನ್ ದ ವಾರ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಯುದ್ಧವನ್ನ ಮಾಡುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾದದ್ದು ನೀನು ಮಾಡಬೇಕು ಎಂದು ಬಯಸುತ್ತಿರುವ ಯುದ್ಧದಲ್ಲಿ ನೀನು ಬಳಸಬೇಕು ಎಂದು ನಿರ್ಧರಿಸುವ ಅಸ್ತ್ರಗಳು ಯಾವುದು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದು. ಹಾಗಾಗಿ ಈ ಎರಡು ಅಸ್ತ್ರಗಳನ್ನ ಬಳಸಿದ್ದಾರೆ, ಅವು ಎಫೆಕ್ಟಿವ್ಲಿ ವರ್ಕ್ ಆಗಿದೆ. ಎರಡನೇದು ಅರುಣ್ ಹೇಳ್ತಾ ಇದ್ರು, ಚೈನಾ ನಿರ್ಮಿತ ಮಿಲಿಟರಿ ವಿಮಾನವನ್ನ ನಮ್ಮವರು ಹೊಡೆದು ಹಾಕಿದ್ದಾರೆ ಅಂತ. ವಿ ನೀಡ್ ಟು ಹ್ಯಾವ್ ಲಿಟಲ್ ಮೋರ್ ಇನ್ಫಾರ್ಮೇಶನ್ಸ್ ಇಂಥ ವಿಚಾರಗಳಲ್ಲಿ. ಅದು ಯಾವ ಕಾರಣದಿಂದ ಬಿದ್ದಿದೆ ಮತ್ತು ಅದನ್ನ ನಾವೇ ಡೈರೆಕ್ಟ್ ಹಿಟ್ಟಲ್ಲಿ ಹೊಡೆದಿದ್ದೀವ, ಆರ್ ಕಾಂಬ್ಯಾಟ್ ಅಲ್ಲಿ ಏನಾದ್ರು ಏರಿಯಲ್ ಕಾಂಬ್ಯಾಟ್ ಅಲ್ಲಿ ಏನಾದ್ರು ಸಿಗಾಕೊಂಡು ಹೋಯ್ತಾ, ಅದು ಇದನ್ನ ವಿ ನೀಡ್ ಟು ಚೆಕ್ ಇಟ್ ಔಟ್ ಫರ್ದರ್. ಯಾಕೆಂದ್ರೆ ಬಾಲಾಕೋಟ್ ವಿಚಾರ ನಡೆದಾಗಲೂ ವಿ ಆಲ್ಸೋ ಲಾಸ್ಟ್, ನಮ್ದು ಒಂದು ವಿಮಾನ ಕಳ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ನಾವು. ಇಟ್ ವಾಸ್ ಎ ಮಿಗ್ ಸೀರೀಸ್ ವೆಪನ್ ವಿಮಾನ ಅದು, ಹಾಗಾಗಿ ನಾವು ಕಳ್ಕೊಂಡಿದ್ವಿ. ಹಾಗಾಗಿ ಇದೆಲ್ಲ ಟೂ ಅರ್ಲಿ ಟು ಟಾಕ್ ನಮ್ಗೀಗ ಸದ್ಯಕ್ಕೆ. ಮಿಲಿಟರಿ ಆಪರೇಷನ್ಸ್ ಅಲ್ಲಿ ಇದು ಏನಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಅಂದ್ರೆ, ಈ ಗಲ್ಲಿನಲ್ಲಿ ಕ್ರಿಕೆಟ್ ಆಡತ್ವೆ ಮಕ್ಕಳು. ಗಲ್ಲಿನಲ್ಲಿ ಒಂದು ಬ್ಯಾಟ್ಗೆ ಒಂದು ಕಡ್ಡಿ, 2-3 ಕಡ್ಡಿ ನೆಟ್ಕೊಂಡ್ಬಿಟ್ಟು ಒಂದು ಟೆನ್ನಿಸ್ ಬಾಲ್ ಅಲ್ಲಿ ಕ್ರಿಕೆಟ್ ಆಡ್ತಿರುತ್ತವೆ. ಆದ್ರೆ ಆ ಕ್ರಿಕೆಟ್ ಅಲ್ಲಿ ಅಲ್ಲಿರೋ ಮಕ್ಕಳು ಹೆಂಗ್ ಆಡ್ತಿರುತ್ತವೆ ಅಂದ್ರೆ, ಆ ಸ್ಟೈಲ್ಗಳು ನೋಡ್ಬೇಕು ನೀವು. ಒಂದು ಬಾಲ್ ಮಿಸ್ ಆಗ್ಬಿಟ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಏನು, ಆಮೇಲೆ ಯಾವನೋ ಒಬ್ಬ ಒಂದು ಒಳ್ಳೆ ಕ್ಯಾಚ್ ಹಿಡಿದು ಬಿಟ್ರೆ ಬಂದು ಹಿಂಗೆ ಹೈ-ಫೈ ಹೊಡ್ಕೊಳ್ಳೋದು ಏನು, ಇದೆಲ್ಲ ಎಲ್ಲಿಂದ ಬಂತಿದು? ಎಲ್ಲ ಟಿವಿ ಇನ್ಫ್ಲೂಯೆನ್ಸ್. ಟಿವಿಲಿ ನೋಡಿ 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 ಎಲ್ಲರೂ ಸಚಿನ್ ತೆಂಡೂಲ್ಕರ್ ಟೈಪೇ ಆಡ್ತಿರ್ತಾರೆ ಆ 12 ಜನದಲ್ಲಿ ಗಲ್ಲಿನಲ್ಲಿ. ಅದೇ ತರ ಈ ಗೂಗಲ್ ಪ್ರಪಂಚ ಬಂದು, ಈ ಟಿವಿಗಳು ಬಂದು, ಈ ಯುದ್ಧದ ವಿಚಾರದಲ್ಲೂ ಎಲ್ಲರೂ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದಾರೆ ಈಗ. ಈ ಯಾರ ಕೈಗೆ ಒಂದು ರಫಾಲ್ ಕೊಟ್ರೆ ನಾನೇ ಓಡಿಸ್ಬಿಡ್ತೀನಿ ಅನ್ನೋ ಲೆವೆಲ್ ಅಲ್ಲಿ ಇದ್ದಾರೆ ಎಲ್ಲ ವಿಡಿಯೋ ಗೇಮ್ ಎಕ್ಸ್ಪರ್ಟ್ಗಳಲ್ಲ. ಹಂಗಾಗಿ ಒಂದು ಲೆವೆಲ್ ಅಲ್ಲಿ ಇದ್ದಾರೆ ಪಾಪ ಎಲ್ಲರೂ ಈಗ ವಿಡಿಯೋ ಗೇಮ್ಸ್ ಅಲ್ಲಿ.
ಹಾಗಾಗಿ ಲೆಟ್ ಅಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ದಿಸ್ ಇಸ್ ಎ ಸೀರಿಯಸ್ ಬಿಸಿನೆಸ್. ಯುದ್ಧ ಅನ್ನೋದು ತಮಾಷೆ ಅಲ್ಲ, ಅದು ಒಂದು ದೇಶದ ಭವಿಷ್ಯವನ್ನ ಇತ್ಯರ್ಥ ಮಾಡುವಂತಹ ನಿರ್ಧಾರಗಳದು ಮತ್ತು ಸಮಯ ಅದು. ಹಾಗಾಗಿ ವಿ ವಿಲ್ ಹೋಲ್ಡ್ ಅವರ್ ಬ್ರೆತ್. ನಾವೇ ಎಲ್ಲ ತೀರ್ಮಾನ ಮಾಡ್ಕೊಂಡು ಕೂರಬಾರ್ದು ಈ ರೀತಿ. ಲಿವ್ ಇಟ್ ಟು ದಿ ಪ್ರೊಫೆಷನಲ್ಸ್. ಮುಂದೇನಾಗತ್ತೆ ನೋಡೋಣ. ಓಕೆ, ಬಟ್ ಇಲ್ಲಿಯವರೆಗೂ ಸರ್ ನಾವು ಒಳಗಡೆಗೆ ನುಗ್ಗಿ ಹೊಡೆದು ಬಂದಿದ್ದಿತ್ತು. ಬಟ್ ಈಗ ಒಳಗಡೆಗೆ ನುಗ್ಗೋಕ್ಕಿಂತಲೂ ಹೆಚ್ಚಾಗಿ ಗಡಿ ಭಾಗದಿಂದನೇ ನಾವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಹೊಡೆದು ಬಂದಿರುವಂತದ್ದು ಬಹಳ ವಿಶೇಷ ಅನ್ಸುತ್ತೆ ಅಲ್ಲ ಸರ್? That is the power of the weapon. For example, you were talking of Rafale. Yes. ನೀವು ಕೇಳ್ತಾ ಇದ್ರಿ ಗಡಿ ಭಾಗದಿಂದಾನೇ ಹೊಡೆದ್ವಿ ಮಾಡಿ. ಸಿ ಫ್ಯೂಚರ್ ಅಲ್ಲಿ ಹೋಗ್ತಾ 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 ವಾರ್ಗಳು ಯಾವಾಲ್ವ್ ಆಗ್ತಾ ಇರೋದ್ರಿಂದ ಹಳೆ ಕಾಲದ ಯುದ್ಧಕ್ಕೂ ಈಗಿನ ಕಾಲದ ಯುದ್ಧಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಒಂದು ಹಳೆಯದು ಯಾವ್ದೋ ಒಂದು ಹಳೆ ಕನ್ನಡದ ಫಿಲಮ್ ನೋಡೋದು ಅಥವಾ ಇಂಗ್ಲಿಷ್ ಫಿಲಮ್ ನೋಡಿದ್ರೆ ಯಾವ ತರ ಯುದ್ಧ ನಡೀತಿತ್ತು. ರಣಧೀರ ಕಂಠೀರವನ ನಾವು ಸೈನಿಕರು ನುಗ್ಗಿ ಬರುತ್ತಿದ್ದಾರೆ ಅನ್ಕೊಂಡು ಏನಿಲ್ಲ ಬಾಣ ಕತ್ತಿ ಗುರಾಣಿ ಹಿಡ್ಕೊಂಡು ಹಿಂಗೆ ಡಿಂಗ್ ಅಂತ ಓಡ್ ಬರ್ತಾ ಇರ್ತಾರೆ ಗ್ರೌಂಡ್ ಅಲ್ಲಿ. ಆ ತರದ ಯುದ್ಧ. ಈಗ ಹಾಗಲ್ಲ ಯುದ್ಧ. ನಾವು ವಾರ್ಸ್ ಹ್ಯಾವ್ ಬಿಕಮ್ ಸ್ಮಾರ್ಟರ್. ಈಗ ವೆರಿ ಸ್ಮಾರ್ಟ್ ಯುದ್ಧಗಳು ಇದ್ರ ಇವಾಗೆಲ್ಲ. ಹಾಗಾಗಿ ಎ ವೆಪನ್ ಟು ಬಿ ಡಿಸ್ಚಾರ್ಜ್ ಆರ್ ಡೆಲಿವರ್ಡ್ ಏನಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳ್ತಾ ಇದ್ದಂತಹ ಒಂದು ವೆಪನ್ ವಿಚ್ ಯು ಸೆಡ್ 450 ಕಿಲೋಮೀಟರ್ಸ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಮಾಡುತ್ತೆ ಡ್ಯಾಶು ಅಂತೆಲ್ಲ ಹೇಳ್ತಿದ್ದೀರಿ. ಈ ವೆಪನ್ ಡೆಲಿವರಿ ಎಲ್ಲಿರುತ್ತೆ ಅಂತಂದ್ರೆ ಇಟ್ ಡಸಂಟ್ ಹ್ಯಾವ್ ಟು ಗೋ ಟು ದಿ ಸ್ಪಾಟ್ ಆಫ್ ದಿ ಅಟ್ಯಾಕ್ ಸ್ಪಾಟ್ ಯಾವ್ದಿದೆ, ಆ ಜಾಗ ಯಾವ್ದಿದೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಅದನ್ನ ನಾವು ಡೆಲಿವರಿ ಮಾಡಕ್ಕೆ ನಾವು 300 ಕಿಲೋಮೀಟರ್ ದೂರದಲ್ಲೋ 200 ಕಿಲೋಮೀಟರ್ ದೂರದಲ್ಲೋ ಅದ್ರ ಡೆಲಿವರಿ ಆಗಿರುತ್ತೆ. ಬಟ್ ಪ್ರಿಸಿಷನ್ ಗೈಡೆಡ್ ಆಗಿರೋದ್ರಿಂದ GPS ಪ್ರಿಸಿಷನ್ ಗೈಡೆಡ್ ಆಗಿರೋದ್ರಿಂದ ಅದು ಆ ಜಾಗಕ್ಕೆ ಹೋಗುತ್ತೆ. ಇದನ್ನ ಮಾಡುವ ಶಕ್ತಿಯನ್ನ ಆ ವೆಪನ್ಗಿದೆ, ಅಂದ್ರೆ ಆ ಅಸ್ತ್ರಕ್ಕಿದೆ. ಆದ್ರೆ ಅದನ್ನ ಡೆಲಿವರಿ ಮಾಡಕ್ ಬೇಕು. ಅಂದ್ರೆ ನಿಮ್ಮ ಮನೆಯಲ್ಲಿ ಅಡಿಗೆಯನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು, ನೀವು ಬಹಳ ಚೆನ್ನಾಗಿ ಮಾಡ್ಬೋದು ಅಡಿಗೆ. ಆದ್ರೆ ಯಾರ್ದಾರು ಮನೆ ಕೊಡಬೇಕು ಅಂದ್ರೆ ಅದನ್ನ ತಗೊಂಡು ಹೋಗೋಕೆ ಒಂದು ಗಾಡಿ ಬೇಕಲ್ಲ. ನಿಮ್ಮನೇಲಿ ಗಾಡಿನೇ ಇಲ್ದಿದ್ರೆ ಅಡಿಗೆ ಹೆಂಗ್ ತಲುಪಿಸ್ತೀರಿ ಮನೆಗೆ? ಹಾಗೆ ಇಲ್ಲುವೆ ವೆಪನ್ ಇರ್ಬೋದು, ಬಟ್ ಅದರ ಡೆಲಿವರಬಲ್ ಪ್ಲಾಟ್ಫಾರ್ಮ್ ಬೇಕು. ದಾಟ್ ಇಸ್ ವಾಟ್ ರಫೇಲ್ ಇಸ್ ಡೂಯಿಂಗ್ ಟುಡೇ. ರಫೇಲ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ಗಿವಿಂಗ್ ಯು ದಟ್ ಆಡೆಡ್ ಅಡ್ವಾಂಟೇಜ್ ಆಫ್ ಡೆಲಿವರಿ ಪ್ಲಾಟ್ಫಾರ್ಮ್ ಅಲ್ಲಿ. ಹಾಗಾಗಿ ಹಿಂದೆ ಬಾಲಕೋಟ್ ಆದಾಗ ನಮ್ಮ ರಕ್ಷಣಾ ಮಂತ್ರಿ ಹೇಳಿದ್ರು, ಐ ವಿಶ್ ಈ ದಿನ ನಾನು ಬಯಸ್ತಾ ಇದ್ದೆ ನನ್ನ ಹತ್ರ ರಫಾಲ್ಸ್ ಇರ್ಬೋದಾಗಿದ್ದಿದ್ರೆ ಏನಾಗ್ತಿತ್ತು ಅಂತ. ಇವತ್ತು ಅದಿರೋದ್ರಿಂದ ಅದನ್ನ ಬಳಸಿದ್ದಾರೆ. ಹಾಗಾಗಿ ಯು ಸಿ ದಟ್ ಡಿಫರೆನ್ಸ್.